1947ರಲ್ಲಿ ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿದ್ದ ಆರ್.ಕೆ. ಷಣ್ಮುಖಂ ಚೆಟ್ಟಿಯವರು ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸುವ ಮೂಲಕ ಸ್ವತಂತ್ರ ಭಾರತದ ಆಯವ್ಯಯ ಅಭಿಯಾನವನ್ನ ಆರಂಭ ಮಾಡಿದ್ರು. ಇದಾದ ನಂತರ 34 ಹಣಕಾಸು ಸಚಿವರು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮೊರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದ ಹಣಕಾಸು ಸಚಿವರಾಗಿದ್ದಾರೆ. ಇವರು ಒಟ್ಟು 10 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. 1959ರಿಂದ 1963ರವರೆಗೆ ಮತ್ತು 1967ರಿಂದ 69ರವರೆಗೆ ಹಣಕಾಸು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ ಮೊರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದ ದಾಖಲೆಗಳನ್ನು ಹೊಂದಿದ್ದಾರೆ. ಒಟ್ಟು 10 ಬಜೆಟ್ಗಳ ಪೈಕಿ 2 ಮಧ್ಯಂತರ ಬಜೆಟ್ಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾವೆ. ದೇಸಾಯಿ ಅವರು ಫೆಬ್ರವರಿ 28, 1959ರಂದು ತಮ್ಮ ಮೊದಲ ಬಜೆಟ್ ಅನ್ನು ಮಂಡಿಸಿದ್ರು. ನಂತರ ಮುಂದಿನ 2 ವರ್ಷಗಳವರೆಗೆ ಪೂರ್ಣ ಬಜೆಟ್ಗಳನ್ನು ಮಂಡಿಸಿದ್ರು. ನಂತರ 1962ರಲ್ಲಿ ಮಧ್ಯಂತರ ಬಜೆಟ್, ನಂತರ 2 ಪೂರ್ಣ ಬಜೆಟ್ಗಳನ್ನು ಮಂಡಿಸಿದ್ರು. 4 ವರ್ಷಗಳ ನಂತರ ಅವರು 1967ರಲ್ಲಿ ಮತ್ತೊಂದು ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿದ್ರು. ನಂತರ 1967, 68 ಮತ್ತು 69ರಲ್ಲಿ 3 ಪೂರ್ಣ ಬಜೆಟ್ಗಳನ್ನು ಮಂಡಿಸಿದ್ರು. ಒಟ್ಟು ಬಜೆಟ್ಗಳ ಸಂಖ್ಯೆ 10ಕ್ಕೆ ಏರಿತು. ಇನ್ನು ಪಿ. ಚಿದಂಬರಂ ಅವರು 2ನೇ ಅತಿ ಹೆಚ್ಚು ಕೇಂದ್ರ ಬಜೆಟ್ ಅನ್ನು ಮಂಡಿಸಿದ ದಾಖಲೆಗಳನ್ನು ಹೊಂದಿದ್ದಾರೆ. ಒಟ್ಟು 9 ಅವರು ಮಂಡಿಸಿದ ಬಜೆಟ್ಗಳ ಸಂಖ್ಯೆ. ಅವರು 1996ರಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರದ ಅವಧಿಯಲ್ಲಿ ತಮ್ಮ ಮೊದಲ ಬಜೆಟ್ ಅನ್ನು ಮಂಡಿಸಿದ್ರು. ನಂತರ 1997ರಲ್ಲಿ ಮತ್ತೊಂದು ಬಜೆಟ್ ಅನ್ನು ಮಂಡಿಸಿದ್ರು. ಯುಪಿಎ ಸರ್ಕಾರದ ಅಡಿಯಲ್ಲಿ ಅವರು 2004 ಮತ್ತು 8ರ ನಡುವೆ ಸತತ 5 ಬಜೆಟ್ಗಳನ್ನು ಮತ್ತು 2013 ಮತ್ತು 14ರಲ್ಲಿ ಇನ್ನೂ 2 ಬಜೆಟ್ಗಳನ್ನು ಮಂಡಿಸಿದ್ರು. ಇದರಿಂದಾಗಿ ಅವರ ಒಟ್ಟು ಬಜೆಟ್ 9 ಆಗಿದೆ. ಇನ್ನು ಪ್ರಣಬ್ ಮುಖರ್ಜಿ ಅವರು 8 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು 8 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಸತತ 8 ಬಾರಿ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದ ಮೊದಲ ಮಹಿಳೆ ಎನ್ನುವ ಹೆಗ್ಗಳಿಕೆಗೆ ನಿರ್ಮಲಾ ಸೀತಾರಾಮನ್ ಅವರು ಪಾತ್ರರಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗಿಂತ ಮೊದಲು ಇಂದಿರಾ ಗಾಂಧಿ ಅವರು ಬಜೆಟ್ ಅನ್ನು ಮಂಡಿಸಿ ಹಣಕಾಸು ಸಚಿವ ಸ್ಥಾನವನ್ನು ಅಲಂಕರಿಸಿದ ಏಕೈಕ ಮಹಿಳೆಯಾಗಿದ್ದಾರೆ.